ಅಲ್ರಿ ಮತ್ತೆ ನಿಮ್ಮ ಮಕ್ಕಳು ಮನ್ಯಾಗ ಇರ್ತಾರಿಲ್ರಿ ಅವ್ರು? ಮನ್ಯಾಗ ಅದಾರ ಅವ್ರೆ. ಈಗ ನಾವು ಬರೋದು ದಾದಿನ ಕಾಯಕತ್ತಾರ ಅವ್ರೆ. ಹೌದ್ರಿ? ಇನ್ಮ್ಯಾಗೈತಲ್ಲ ಬರೀ ನನ್ನ ಮಕ್ಳು ಅಷ್ಟೇ ಅಲ್ಲ ಅವ್ರೆ, ನಿನ್ನ ಮಕ್ಕಳು. ಆಯ್ತು. ನಮ್ಮ ಮನೆ ಇದೆ ನೋಡಿ. ಮತ್ತೆ ನಿಮ್ಮ ಮಕ್ಳು ಈಗ ಕಾಣವಲ್ರಿ, ಕರೀರಿ ಅವ್ರಿಗೆ. ತಡಿ ಬರ್ತಾರ ಅವ್ರೆ. ನನ್ನ ಮಕ್ಳು ಐತಲ್ಲ ನಿನ್ನ ನೋಡಿ ಭಾಳ ಖುಷಿ ಪಡ್ತಾರೆ. ಯಾಕೆ ಕೇಳ, ಅವ್ರ ತಾಯಿ ಪ್ರೀತಿ ಕಂಡೇ ಇಲ್ಲ. ನನಗೂ ನಿಮ್ಮ ಮಕ್ಳು ನೋಡಿ ಭಾಳ ಖುಷಿ ಆಕತ್ರಿ. ಗೀತಾ, ಸಂಗೀತ. ಅಯ್ಯ ಗೀತಾ, ಅಪ್ಪ ಬಂದಾರ ಬಾ. ಅಯ್ಯ ಹೌದ, ಅಪ್ಪ ಅವ್ವ ಕರ್ಕೊಂಡ್ ಬಂದಾರ. ಸಂಗೀತ, ಇನ್ಮ್ಯಾಗ ಈಕಿನೇ ನಿಮ್ಮ ಅವ್ವ. ಮತ್ತು ನಿಮ್ಮ ಅವ್ವಾಗ ನೋಡಿ ನಿಮ್ಗೆ ಖುಷಿ ಆತ? ಹಾ ಅಪ್ಪ, ನಮಗೆ ಅವಾಗ ನೋಡಿ ಭಾಳ ಖುಷಿ ಆತ. ಬರೋ ಹೋಗಿ ಬರ್ರಿ. ಸಂಗೀತ ಗೀತಾ, ಅಪ್ಪ ಇನ್ಮ್ಯಾಗ ಐತಲ್ಲ ಈಕಿಂದ ನಿಮ್ಮ ಅವ್ವ. ಹಾ ಅಪ್ಪ ಹೌದ. ಆಕಿ ಭಾಳ ಚಲೋ ಅದಾಳ. ಮತ್ತು ಆಕಿ ಹೇಳಿದ ಮಾತು ಕೇಳ್ಕೊಂತ ಹೋಗ್ರಿ ನೀವು. ಆಕಿಗೆ ಇದ್ರದ್ದು ಹಚ್ಬೇಡ್ರಿ. ಹಾ ತಗೋ ಅಪ್ಪ. ಆಕಿ ಏನು ವಿಚಾರ ಮಾಡ್ತಿರತ್ತಲ್ಲ ನಿಮ್ಮ ಒಳ್ಳೆದ ವಿಚಾರ ಮಾಡ್ತಾಳೆ. ಅವಾಗ ಗೀತಾ. ಹಾಂ ಸಂಗೀತ, ನಾವ್ ಇನ್ಮೇಲೆ ಅವ್ವ ಹೆಂಗೆ ಹೇಳ್ತಾ ಹಂಗೆ ಕೇಳ್ತೀವಪ್ಪ. ರೀ ಗೀತಾ, ಸಂಗೀತ, ಚಾ ಕುಡಿ ಬರ್ರಿ. ಬರ್ರಿ ಬಾ. ನಿಮ್ಮ ಅವ್ವ ಚೆನ್ನಾಗಳೆ? ಬಂದ್ವಿ. ಬರ್ರಿ. ತೋರಿ. ಅವ್ವ ಚಾ ಮಸ್ತ್ ಮಾಡಿ ನೋಡಿದೇನಪ್ಪ, ಎಷ್ಟು ಚಲೋ ಮಾಡ್ಯಾರ ಅವ್ವ ಚಾ ಅಂತ ಹೇಳಿ. ಹೌದವಾ? ಊಟ ಮಾಡಿ ಹಿಡ್ತುಂಬ. ಇವ್ರ ಐತಲ್ಲ ನನ್ನ ಕೈಯಾಗಿಂದ ಊಟ ಮಾಡಿ ಅಪ್ಪ ಅಡ್ಗಿ ಮಸ್ತ್ ಆಗೈತಿ. ಅವ್ವ ಅಡ್ಗಿ ಚಲೋ ಆಗೈತವ. ಚಲೋ ಆಗೈತೆ, ಊಟ ಮಾಡ್ರಿ. ನನಗೂ ಸಣ್ಣಕ್ಕಿದ್ದಾಗ ಏನ ಕಲ್ತಿಲ್ವ ನಾನು, ಏನ ಈಗ ಇತ್ತೀಚಾಗ ಕಲ್ತೀನಿ ಅಡಿಗೆ ಮಾಡೋದು. ಮಸ್ತ್ ಆಗೈತವ. ಏನು ಬರ್ತಿದ್ದಿಲ್ಲ. ನೀ ಹಾಕೋ. ಹಾಕೊಂತೀನಿ. ಗೀತಾಗ ಸಂಗೀತಾಗ ಸಾಕಾಗ್ಬಿಟ್ಟಿತ್ತೆ ನನ್ನ ಕೈಯಾಗಿಂದ ಅಡ್ಗೆ ಊಟ ಮಾಡಿ. ನಾನು ಹೆಂಗೆ ಮಾಡ್ತಿದ್ದೆ ಏನೋ ಗೊತ್ತಿದ್ದಿಲ್ಲ. ಚಲೋ ಮಾಡ್ತಿದ್ಯಪ್ಪ ನೀನು, ಆದ್ರೆ ಏನ ಅವನ ಜೊತೆ ಟೇಸ್ಟ್ ಮಾಡ್ತಿದ್ದಿಲ್ಲ. ಚಲೋ ಆಗೈತ್ರಿ. ಐತಲ್ಲ ನಾ ಕಾಣಕತ್ತಿದ್ದ ಕನಸಾಯ್ತು ನನಸಾಯ್ತು ನನಗಂತೂ ಒಂದು ಆಗ್ತಿಲ್ಲ. ಹೋಗಿ ಯಾಕ್ರಿ ಹಂಗ್ಯಾಕಂತೀರಿ ನೀವು? ನನ್ನ ಮಕ್ಳು ಐತಲ್ಲ ಖುಷಿಲಿಂತ ಇದ್ರೆ ಕರಿ, ಆದ್ರೆ ಅವ್ರ ಮನಸ್ಸಿನಾಗ ಎಲ್ಲೋ ಒಂದು ಕೊರಗಿತ್ತೆ, ನಮಗೆ ತಾಯಿ ಇಲ್ಲ ಅಂತೇಳಿ. ಮತ್ತು ನೀ ಮನೆಗೆ ಬಂದು ಆ ಕೊರಗನ್ನು ದೂರ ಮಾಡಿದ್ದಿ. ಇನ್ನೊಂದು ಮಾತು ಹೇಳ್ಬೇಕಂತ ಹೇಳಿದ್ರೆ, ನನ್ನಿಬ್ಬರು ಮಕ್ಕಳನ್ನಾಗತ್ತಲ್ಲ ಈ ಖುಷಿ ನಾನು ನೋಡಿ ಎಷ್ಟು ವರ್ಷ ಆಗೈತೆ. ಆ ಖುಷಿ ನಾನು ಮತ್ತೊಮ್ಮೆ ನೋಡಂಗಾತ, ಅದು ನಿಲ್ಲಿಂತ್ರ ರೀ. ಮಕ್ಕಳ ಮೇಲಿರೋ ಖುಷಿನ ನಾನು ಯಾವಾಗಲೂ ಆರಾಕ ಬಿಡಂಗಿಲ್ರಿ. ಇನ್ಮೇಲಿಂತ್ರ ಮಕ್ಕಳನ್ನ ನಾನು ಚಲೋ ನೋಡ್ಕೊಂಡು ಹೋಗ್ತೀನಿ ರೀ. ನಾನು ಹೊಟ್ಟೆಗೆ ಹುಟ್ಟಿದ ಮಕ್ಳಕ್ಕಿಂತ ಹೆಚ್ಚಿಗೆ ನಾನು ಅವ್ರನ್ನ ನೋಡ್ಕೊಂಡು ಹೋಗ್ತೀನಿ ರೀ. ನೀವು ಮಕ್ಕಳ ಚಿಂತೆನ ಬಿಟ್ಬಿಡ್ರಿ ಇನ್ಮೇಲಿಂತ್ರ. ನೀನು ಈ ಮಾತು ಕೇಳಿ ನಾ ಏನು ಹೇಳ್ಬೇಕಂತ ನನಗೆ ಅರ್ಥ ಆಗತ್ತಿಲ್ಲ. ನನ್ನ ಮನಸ್ಸಾಯ್ತಲ್ಲ ಹಗರಾತ್ ನೋಡಿ. ಈಗ ನನಗೆ ಒಂದೇ ಚಿಂತೆ ಇತ್ತು ಬರೀ, ನನ್ನ ಮಕ್ಕಳ ಭವಿಷ್ಯ ಏನಾಕೈತೋ, ನನ್ನ ಮಕ್ಕಳ ಜೀವನ ಏನಾಕೈತೋ ಅಂಥೇಳಿ. ಮತ್ತು ನೀ ಮನೆಗೆ ಬಂದು ಕಾಲಿಟ್ಟಲ್ಲ, ನನ್ನ ಮನಸ್ಸಿಗೆ ಸಮಾಧಾನ ಅಂತ ನೋಡಿ. ನಿನ್ನ ಮಾತು ಮೇಲೆ ನನಗೆ ಪೂರ ನಂಬಿಕೆ ಐತಿ. ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ. ಅವ್ರಿಗೆ ನೀವೆಷ್ಟು ಕೊಟ್ಟಿರಲ್ರಿ ಪ್ರೀತಿ, ನಿಮಕ್ಕೂ 2 ಪಟ್ಟು ನಾನು ಕೊಡ್ತೀನಿ ರೀ ಅವ್ರಿಗೆ ಪ್ರೀತಿನ. ನಾನು ಚಲೋ ನೋಡ್ಕೊಂಡು ಹೋಗ್ತೀನಿ ರೀ. ಬರ್ರಿ. ಅಕ್ಕ ನೋಡಲಿ, ಅಪ್ಪ ಇನ್ನೂ ಮಟ್ಟ ಮುಕ್ಕೊಂಡಾರೆ. ಹೌದು ನೋಡಿ ಗೀತಾ, ಅಪ್ಪ ಇಷ್ಟು ತನಕ ಮಕ್ಕೊಂದಿದ್ದಂದ್ರೆ ಇದ ಮೊದಲನೇ ಸಾರಿ. ಯಾಕಂದ್ರೆ ಅಪ್ಪ ಬೆಳಿಗ್ಗೆ 5 ಗಂಟೆಗೆ ಎದ್ದು ಅಡುಗೆ ಎಲ್ಲ ಮಾಡಿ ನಮಗೆ ಶಾಲೆಗೆ ರೆಡಿ ಮಾಡಿ ಕಳಿಸಿ, ಮತ್ತು ತಾವು ನಾಷ್ಟ ಅದನ್ನೆಲ್ಲ ಮಾಡಿ ಕೆಲ್ಸಕ್ಕೆ ಹೋಗಿದ್ರೆ. ಆದ್ರೆ ಅಪ್ಪ ಈಗ ಆರಾಮ್ ಸೀರೆ ಮಕ್ಕೊಂದಾರೆ. ಇದಕ್ಕೆಲ್ಲ ಕಾರಣ ಯಾರು ಹೇಳ? ಅವ್ವ. ಮತ್ತು ಅವ್ವ ಐತಲ್ಲ ಈಗ ಬೆಳಿಗ್ಗೆ ಎದ್ದು ಅಡುಗೆ ಅದನ್ನೆಲ್ಲ ಮಾಡತ್ತಾರೆ. ಅದಕ್ಕೆ ಅಪ್ಪ ನಿಶ್ಚಿಂತಾಗಿ ಮಕ್ಕೊಂದಾರ. ಅವ್ವ ಕಡೆ ಹೋಗೋಣ ಬಾ. ಹಾಂ ಹೋಗೋಣ ಬಾ ಅಕ್ಕ. ಅವ್ವ, ಮತ್ತು ನೀವು ಅಡುಗೆ ಏನು ಮಾಡತ್ತಿ?
ಬ್ಯಾಳೆ ಕುದಿಯಕ್ಕೆ ಹಾಕಿನಿ ಸಾರು ಮಾಡಕ್ಕೆ. ಅನ್ನ ಸಾರು ಪಲ್ಯ ಮಾಡ್ತೀನಿ ಇವತ್ತು ಅಡುಗೆನ. ಅವ್ವ ಮತ್ತು ಅಪ್ಪ ಇಷ್ಟು ತನಕ ಮಕ್ಕೊಂತಿದ್ದೆ ಅಂದ್ರೆ ಇವತ್ತು ನಾವು ಹುಟ್ಟಿಷ್ಟು ದೊಡ್ಡವರಾಗೀವಿ. ಒಂದ್ಸತಾನು ಅಪ್ಪ ಲೇಟಾಗಿ ಎದ್ದಿದ್ದೆ ನೋಡೇಲಿ ನಾವು. ಇಲ್ಕಂದ್ರೆ ಅಪ್ಪ ನಮ್ಗಿಂತ ಮೊದಲೆದ್ದು ಇಲ್ಲೆಲ್ಲ ಅಡುಗೆ ಮಾಡಿ ಮತ್ತು ನಮಗೆ ಶಾಲೆಗೆ ರೆಡಿ ಮಾಡಿ ಕಳಿಸಿ ತಾವು ಹೋಗಿದ್ರು. ಆದರೆ ಇವತ್ತಪ್ಪ ನಿಶ್ಚಿಂತಾಗಿ ಮಕ್ಕೊಂದಾರ. ಇದಕ್ಕೆಲ್ಲ ಕಾರಣನ ನೀನವ. ಇನ್ನು ಆ ಕಷ್ಟ ಅವರಿಗೆ ಬರೋದಿಲ್ವ. ಇನ್ಮೇಲೆ ನಾನು ಎಲ್ಲ ಮಾಡ್ಕೊಂಡು ಹೋಗ್ತೀನಿ. ನಿಮ್ಮನ್ನು ಸುಖವಾಗಿ ನೋಡ್ಕೊತೀನಿ, ನಿಮ್ಮ ಅಪ್ಪನೂ ಸುಖವಾಗಿ ನೋಡ್ಕೊತೀನಿ. ಪಾಪ ಅವರು ಇಷ್ಟು ದಿನ ಕಷ್ಟಪಟ್ಟದ್ದ ಸಾಕು. ಹೊತ್ತು ನೋಡಿದ್ರೆ ಭಾಳ ಆಗೈತಿ. ನೀ ಲಗು ಎಬ್ಬಿಸಲಿಲ್ಲ ಏನಿಲ್ಲ. ನಾನು ಮುಕ್ಕೊಂಡರಂತೆ ಮತ್ತು ಸುಮ್ಮನೆ ಆದರೆ ನಾಳೆ ನಿಂತರ ಲಗು ಎಬ್ಸ್ತೀನಿ ತಗೋರಿ ನಿಮಗೆ. ಸಂಗೀತಾಗ ಗೀತಾಗ ಮತ್ತು ಲಗು ಲಗು ತಲೆ ಬಾಚಿ ಅವ್ರಿಬ್ರಿಗೆ ಶಾಲೆ ಕಳಿಸ್ತೀಯಾ? ನಾವು ಬರಲ್ಲ ಕಲ್ಸಕ್ಕೆ ರೀ. ಕೆಲಸಲಿಂತ್ರ ಬರುವಾಗ ಮತ್ತು ಸ್ವಲ್ಪ ಮನ್ಯಾಗ ಕಾಯಿಪಲ್ಯ ತೊಗೊಂಬರ್ರಿ. ಹಂಗೆ ಸಕ್ಕರೆ ಚಾಪುಡಿ ಖಾಲಿ ಆಗೈತೆ, ಅದನ್ನ ತೊಗೊಂಬರ್ರಿ. ಆ ತಗೋ. ನಾ ಬರಬೇಕಾರೆ ರೇಷನ್ ತೊಗೊಂಬರ್ತೀನಿ, ಕೆಪಲ್ ತೊಗೊಂಬರ್ತೀನಿ, ಎಲ್ಲ ತೊಗೊಂಬರ್ತೀನಿ ಅಂತೆ. ನಾವು ಬರಲಿ? ಆಯ್ತು ತಗೋರಿ. ಸಂಗೀತ ಗೀತಾ ಮತ್ತು ನಾವು ಬರ್ತಾವೆ ಕೆಲಸಕ್ಕೆ. ಅವ್ವ ಮತ್ತು ನಾವು ಶಾಲೆಗೆ ಹೋಗಿ ಬರ್ತೇವಿ. ಇವತ್ತು ಎಕ್ಸಾಮ್ ಅದಾವ, ಮಧ್ಯಾಹ್ನ ಬಿಡ್ತೈತಿ. ನಾವು ಮಧ್ಯಾಹ್ನ ಲಘು ಬರ್ತೇವವ್ವ. ಹೌದಾ? ಹ್ಞೂ ಆತು. ಈಗಿನ ಹುಷಾರ್ಲಿಂತ್ರ ಕರ್ಕೊಂಡು ಹೋಗ, ಕೈ ಹಿಡ್ಕೊಂಡು ರೋಡ್ನಾಗ ಅವ್ವ. ಗಾಡಿ ಅಡ್ಡಾಡ್ತಿರ್ತಾವ. ಹೋಗ್ರಿ. ಹಾಂ ಅವ್ವ. ಅವಾಗ ನಾವು ಹೋಗಿ ಬರ್ತೀವಿ. ಲಘು ಬರ್ರಿ ನೀವು ಸಾಲ್ ಬಿಟ್ಟ ಮೇಲೆ. ಬಾಗೀತ ಬುಕ್ ಎಲ್ಲ ಇಟ್ಕೊಂಡಿಲ್ಲ? ಹೋದ್ವಿ ಶಾಲೆಗೆ. ನಾ ಈ ಮನೆಗೆ ಬಂದಿರೋ ಉದ್ದೇಶನ ಬೇರೆ. ನಾ ಏನು ಇವ್ರಿಗೆ ತಲೆ ಬಾಚಿ, ಇವ್ರಿಗೆ ಜಳಕ ಮಾಡಿಸಿ, ಇವ್ರು ಅರಿವಿ ಹೋಗೋದು, ಇವ್ರಿಗೆ ಅಡುಗೆ ಮಾಡಿ ಊಟಕ್ಕೆ ಹಾಕಕ್ಕೆ ಬಂದಿನ ನಾನು ಈ ಮನೆಗೆ. ನನಗೇನು ಇವ್ರ ಮೇಲೆ ದ್ವೇಷ ಇಲ್ಲ. ನನಗೆ ದ್ವೇಷ ಏನಿದ್ರು ಇವು ಎರಡು ಅದಾವಲ್ಲ ಮನ್ಯಾಗ ನಾಯಿ, ಇವ್ರ ಮೇಲೆ. ನಾನು ಈ ರವ್ವಾಗ ಹೇಳಿದ್ದೆ, ನಾನು ಅವ್ರಿಗೆ ಮದುವೆ ಹಾಕಿನಿ, ನೀ ಆಗಬೇಡ ಅಂತೇಳಿ. ಆದ್ರೆ ನನ್ನ ಮಾತು ಕೇಳಿಲ್ಲ. ಇವ್ರಿಗೆ ಮದುವೆಯಾಗಿ ಮನೆಗೆ ಬಂದು ನನ್ನ ಹೊಟ್ಟೆ ಉರ್ಸಿದ್ಲು. ನಾನು ಹೊಟ್ಟೆ ಉರ್ಸಿದ್ದಕ್ಕೆ ಹೋದ್ಲಲ್ಲ ಬಾಯಾಗ ಮಣ್ಣು ಹಾಕೊಂಡು ಊರು ಹೊಂಟಂಟ್ಲೆ ಸೆಟದ. ಈ ಮನ್ಯಾಗ ಈ ಮಕ್ಕಳಿಗೆ ನಾನು ಖುಷಿಲಿಂತ್ರ ನೆಮ್ಮದಿಲಿಂತ್ರ ಇರೋಕೆ ಬಿಡಂಗಿಲ್ಲ ನಾನು. ಇವನ್ನ ಏನು ಮಾಡ್ಬೇಕಲ್ಲ ಅದನ್ನು ಮಾಡಕ್ಕನ ಬಂದು ನಾನು. ಅದನ್ನು ಮಾಡೋ ಮಟನೂ ನನಗೆ ಸಮಾಧಾನ ಇಲ್ಲ. ಮಾಡ್ತೀನಿ ಇವಕ್ಕೆ. ಇಷ್ಟು ದಿನ ಏನು ಖುಷಿಯಾಗಿದ್ರಲ್ಲಿ ಇವರು, ಇನ್ನು ಐತೆ ನೋಡಿ ಇವರಿಗೆ. ಕೆಲಸ ಮಾಡಿದ್ದಿ? ಹ್ಞೂ ರೀ. ಯಾಕೆ ಲಘು ಬಂದ್ರಲ್ರಿ ನೀವು? ಹೌದಾ? ಮತ್ತು ಕೆಲಸ ಮಧ್ಯಾಹ್ನದಾಗ ಮುಗಿತಾ? ಹಾಂ, ನಾನು ಬಂದೆ. ಹುಡುಗರು ಶಾಲೆಗೆ ಹೋಗ್ಯಾರಲ್ಲ? ಹೋಗ್ಯಾರ. ನೀವು ಬೆಳಗ್ಗೆ ಹೋದ್ರಲ್ರಿ, ನಿಮ್ಮಿಂದ ಅವರು ಹೋದ್ರೆ ಮತ್ತೆ ಎಕ್ಸಾಮ್ ಅದಾವು, ಮಧ್ಯಾಹ್ನ ಲಘು ಬರ್ತೀವಿ ತಗೋವ ಅಂತ ಹೇಳಿ. ಹೌದನ್ನ? ಹಾಂ ರೀ, ಬರ್ರಿ ರೀ. ಮತ್ತು ನಾನು ನಿಮಗೆ ಹೇಳಿದ್ದೆ ಮುಂಜಾನೆ ಕೆಲ್ಸಕ್ಕೆ ಹೋಗೋ ಮುಂದೆ, ಮತ್ತು ಕಾಯಿಪಲ್ಯ ಮತ್ತು ಸಕ್ಕರೆ ಚಾಪುಡಿ ಖಾಲಿ ಆಗೈತಿ ತೊಗೊಂಬರ್ರಿ ಅಂತೇಳಿ. ಮತ್ತು ನೀವು ಹಂಗೆ ಬಂದಿರಲ್ರಿ, ತೊಗೊಂಡ ಬಂದಿಲ್ಲ. ಇನ್ನು ಹೇಳಿದ್ ನನಗೆ ಎಲ್ಲ ನೆನಪೈತಿ. ಮತ್ತು ಸಂತಿ ಚಾಲು ಆಗ್ಬೇಕಂದ್ರೆ ಸಂಜೆ ಮುಂದೆ ಹೋಗ್ಕಂತು, ನಾವಾಗೆಲ್ಲ ತೊಗೊಂಬರ್ತೇನಂತೆ. ಅದ್ರ ಬಗ್ಗೆ ಏನು ಕಾಳಜಿ ಮಾಡೋಕೆ ಹೋಗಬೇಡ. ಎಕ್ಸಾಮ್ ಚಲೋ ಬರ್ದಿಲ್ಲ ಗೀತಾ? ನೀ ಅನನ್ಯಕ್ಕಿಂತ ಜಾಸ್ತಿ ಮಾರ್ಕ್ ತಗೋಬೇಕ. ನಡಿ. ನಾಳೆ ಯಾವ್ದಾವ? ನಾಳೆ ಗಣಿತ ಐತಕ್ಕ. ಹೌದಾ? ಮತ್ತು ಅಭ್ಯಾಸ ಮಾಡಿಸ್ತೀನಿ ತಡಿ ನಿನಗೆ. ಅಯ್ಯ ಹೌದಿಲ್ಲ ಗೀತಾ? ಗೀತಾ ಸಂಗೀತ ನೀ ಬಂದ್ರು ಶಾಲೆ ನಿಂತ್ರ ಬರ್ರಿ, ಒಬ್ಬರು ಊಟ ಮಾಡಂತ್ರಿ. ಬರ್ರಿ. ನೋಡಿಲ್ಲ ನೀವು ಹಗಲ್ಗ ಕಬಾಬ್ ಮಾಡ್ಯಾಳೆ, ಎಷ್ಟು ಚಂದಾಗ ನೋಡಿವು. ಬರ್ರಿವಾ. ಅಯ್ಯ ಅಕ್ಕ ನೋಡಲ್ಲ, ಹಗಲ್ಕಾಯಿ ಕಬಾಬ್ ಮಾಡ್ಯಾರಂತವ, ಊಟ ಮಾಡೋಣ ಬಾ. ಬಾ. ಅವ್ವ ಮತ್ತೀಗ ನಮ್ದು ಹೋಮ್ವರ್ಕ್ ಎಲ್ಲ ಆತ. ನಾ ನಮ್ಮ ಗೆಳತಿ ಮನೆಗೆ ಒಂದು ಸ್ವಲ್ಪ ಆಟ ಆಡಕ್ಕೆ ಹೋಗಿ ಬರ್ತೀವಿ. ತೋರ್ ಲಘು ಬರ್ರಿ ಹೋಗಿ. ಹಾ ಅವ್ವ. ಬಾ ಗೀತಾ. ಏನೇ ತೊಗೊಂಬಂದ್ರೆ ಕಾಯಿಪಲ್ಲೆ? ಮತ್ತೆ ಹೇಳಿದಲ್ಲ ತೊಗೊಂಬಂದೆ ನೋಡು. ಹೂ ತೊಗೊಂಬಂದಿನಿ, ತರಕಾರಿ ತೊಗೊಂಬಂದಿನಿ. ಚಲೋ ಆತ್ ಬಿಡ ತೊಗೊಂಬಂದಿದ್ ನೀನು. ಏನು ಗದ್ಲ ಅಂತಿ ಸಂತಿ ಒಳಗೆ, ಬ್ಯಾಡ ಹೋಗ. ಹೌದಾ? ನುಗ್ಗಿಕಾಯಿ ಚಲೋ ಇದ್ವು, ಅದಕ್ಕೆ ತೊಗೊಂಬಂದಿನಿ. ಹೆಂಗಿತ್ತು ರೀ ಇವು ನುಗ್ಗಿಕಾಯಿ? 20 ರೂಪಾಯಿ ಇದಾವೆ. ಹೌದಾ? ಹೂ ತಂದೇನಿ, ಮೆಣಸಿನ್ಕಾಯಿ ತೊಗೊಂಬಂದಿನಿ. ಬದ್ನಿಕಾಯಿ ತಂದಿರೋ? ಇದನ್ನ ಡಬ್ಬಾಗ ಹಾಕ್ಬೇಕು ನೋಡ, ಬಡಿಸು. ಬದ್ನಿಕಾಯಿ ಹೆಂಗಿದ್ದು ರೀ?
ಬದ್ನಿಕಾಯಿ ತುಟ್ಟಿದ್ದು ಬಿಡ, ಈ ಸಲ ಯಾಕೆ ತುಟ್ಟೈತಿ? ಬ್ಯಾಸ್ಗೆ ಅಲ್ರಿ ಈಗ, ಮಳೆ ಬಂತಂದ್ರೆ ಎಲ್ಲ ತರಕಾರಿ ಸಸ್ತ ಆಕವ. ಈಗ ಮತ್ತು ಬ್ಯಾಸ್ಗ್ಯಾಗ ನೀರಾವರಿ ಇದ್ದಾರೆ ಅಷ್ಟ ಬೆಳಿಬೇಕು ಅವನ್ನ. ನೀ ಎಲ್ಲ ತೆಗೆದಿಡ ಅವನ್ನೇ. ನಾನು ಸ್ವಲ್ಪ ಕೆಲಸ ಹೋಗ್ಬರ್ತೇನೆ ಇಲ್ಲೇ. ಆತ ಹೋಗ. ಏನೋ ತೊಗೊಂಬಂದಾರಲ್ಲ ಇವರು. ಬಜ್ಜಿ ತೊಗೊಂಬಂದಾರ, ಮಕ್ಕಳಿಗೆ ತೊಗೊಂಬಂದಿರ್ಬೇಕು. ಇವ್ರು ತಗೊಂಬಂದದ್ದು ಚಲೋ ಆತ. ಇವರಿಬ್ಬರ ನಡುವೆ ಈಗ ಬೆಂಕಿ ಹಚ್ತಿ ನೋಡು. ಅಕ್ಕ ತಂಗಿ ಎಷ್ಟು ಜೀವ ಅದಾರಲ್ಲ, ಇಬ್ರು ಜಗಳ ಮಾಡ್ಬೇಕು. ಹಂಗೆ ಮಾಡ್ತೀನಿ ಈ ಬಜ್ಜಿ ಇಟ್ಕೊಂಡು. ಅವ್ವ ತರಕಾರಿ ತಗೊಂಡ್ ಬಂದ್ರಿ ಎಲ್ಲ? ಹಾಂ ತೊಗೊಂಬಂದಾರವ ನಿಮ್ಮಪ್ಪ. ಹೌದವ್ವ, ಮತ್ತ ಅಪ್ಪ ಎಲ್ಲದಾರ? ನಿಮ್ಮಪ್ಪ ಏನೋ ಸ್ವಲ್ಪ ಕೆಲಸ ಐತೆ ತಡಿ ಬರ್ತೀನಿ ನಾನು ಅಂತೇಳಿ ಹೋದ್ರವ್ರು. ಹೌದೇನವ? ಅವ ಮತ್ತಪ್ಪ ಈಗ ತಂದಿಲ್ಲ ಮಾವಿನ ಹಣ್ಣು? ಮಾನಣ್ಣ ಈಗ ಮಾವಿನ ಹಣ್ಣು ಸೀಸನ್, ಮಾವಿನ ಹಣ್ಣು ಅಂತೂ ಮಸ್ತ್ ಅದಾವ. ಅವತ್ ಅಪ್ಪ ತಂದಿಲ್ಲ? ತೊಗೊಂಬಂದಿಲ್ವ ನಿಮ್ಮಪ್ಪ? ಇಷ್ಟ ತೊಗೊಂಬಂದಾರ ನೋಡು. ತರಕಾರಿ ತೊಗೊಂಬ ಅಂತ ಹೇಳಿದ್ದೆ ನಾನು, ಆ ತರಕಾರಿ ಅಷ್ಟ ತೊಗೊಂಬಂದಾರ ಅವ್ರು. ಹೌದೇನವ? ಈಗ ಗೀತಾ, ನಾ ಇದನ್ನ ಶಾಲಿ ಕಟ್ಕೊಂಡು ಹೋಗೋಣ. ಹೌದಕ್ಕ, ಇಲ್ಲಿ ನೋಡಿ ಒಂದೊಂದೈತಿ. ಅನನ್ಯ ಅವ್ರ ಮನ್ಯಾಗ ಮಾಡ್ತಾರಲ್ಲ ಹಿಂಗೆ ತಗೊಂಡು ಹೋಗೋಣ ಅಂತ ನಾ ಇದ್ದೇನೆ. ಅಯ್ಯ ಬಜ್ಜಿ, ಅವ ಬಜ್ಜಿ ಗೋಡೆ. ನಿಮ್ಮಪ್ಪ ತೊಗೊಂಬಂದಾರ ಬಜ್ಜಿ ಸಂತ್ಯಾಗ. ಮತ್ತು ಇದು ಇಕ್ಕಿಗೊಂದು, ನನಗೊಂದು, ನಿಮ್ಮಪ್ಪಗೊಂದು, 3 ಬಜ್ಜಿ. ಮತ್ ನನಗವ? ನಿನಗಿಲ್ಲ, 3 ತೊಗೊಂಬಂದಾರ ಅವರು. ಅಪ್ಪ 3 ತಂದಾರ? ಮತ್ ನನಗಿಲ್ಲೇನವ? ನಿನಗಿಲ್ಲ, ನಿಮ್ಮಪ್ಪ ಒಂದು, ನನಗೊಂದು, ಆಕಿಗೊಂದು ಆತಲ್ಲ. ನಿನಗೆಲ್ಲ ಐತ್ ಬಜ್ಜಿ? ಅಪ್ಪ ನನಗೆ ತಂದಿಲ್ಲ. ಸಂಗೀತ, ಅವ ಯಾಕ ಇಲ್ಲೇ ಕುತ್ಕೊಂಡಿ ಬಂದೆ? ಏನಿಲ್ಲವ, ಹಂಗ ಕುಂತೆ. ಯಾಕೆ ಹೇಳ? ಏನಿಲ್ಲ ಅವ. ನಿಮ್ಮಪ್ಪ ನಿನಗೆ ಬಜ್ಜಿ ತಂದಿಲ್ಲ ಅಂತೇಳಿ ಬೇಸರ ಆತನ? ಹೋಗ್ಲಿ ಬಿಡು, ನನಗೆ ತಂದದ್ದು ನಿನಗ ಕೊಡ್ತೇನಂತ ಬಾ ತಿನ್ನ ನೀನು. ಬ್ಯಾಡವ, ನನಗೆ ಬೇಡ, ನೀನ ತಿನ್ನವ. ಸಂಗೀತ, ಮತ್ತು ನಾ ಹಿಂಗೆ ಹೇಳ್ತೇನೆ ಅಂತೇಳಿ ಬೇಜಾರಾಗಬೇಡ. ಇಲ್ಲ ಅವ. ಮತ್ತು ನಿಮ್ಮಪ್ಪ ಅದಾರಲ್ಲ, ನೀನು ಎಲ್ಲಾರ ಹೊರಗೆ ಆಟ ಆಡೋಕೆ ಹೋದಾಗ ಆ ಗೀತನ ಬಗ್ಗೆನ ಭಾಳ ಹೇಳ್ತಾರೆ. ನನ್ನ ಮಗಳು ಭಾಳ ದೇಶವಾನಿ, ನನ್ನ ಮಗಳು ಚಲೋ, ಆಕೆ ಹಿಂಗೆ ಮಾಡ್ತಾಳೆ, ನಾ ಹೇಳಿದ್ದೆಲ್ಲ ಮಾತು ಕೇಳ್ತಾಳೆ ಅಂತೇಳಿ. ಮತ್ತು ನನಗೆ ತಿಳಿದದ್ದು ನಾ ಹೇಳಕತ್ತೀನಿವ. ನಿಮ್ಮಪ್ಪ ಆ ಗೀತನ ಮೇಲೇನ ಭಾಳ ಜೀವ ಅದಾರ. ಮತ್ತು ನಿನ್ನ ಮೇಲೆ ಜೀವನ ಇಲ್ಲೇನ. ನೀ ಇದ್ದಾಗ ಅಷ್ಟ ಸಂಗೀತ ಸಂಗೀತ ಅಂತಾರೆ, ಆಮೇಲೆ ನಿಂದೇನು ಉಸಾಬರಿನ ತೆಗಂಗಿಲ್ಲ ಅವರು. ಮತ್ತು ನನಗೆ ಅನ್ಸಿದ್ದು ನಾ ಹೇಳಿನ್ವ, ನೀ ಏನು ಬೇಸರ ಆಗಬೇಡ. ಬಾ, ನನ್ನ ಬಜ್ಜಿ ತಿನ್ನೋಂತ ಬಾ ನೀನು. ಬೇಡವ, ನೀನ ತಿನ್ನು, ನನಗೆ ಬಜ್ಜಿ ಏನು ಬೇಡ ಈಗ. ಅಕ್ಕ, ಇದು ಸ್ವಲ್ಪ ನನ್ಗೆ ಹೇಳ್ಕೊಡಕ್ಕ. ಗೊತ್ತಿಲ್ಲ ನನಗದು. ಸ್ವಲ್ಪ ಹೇಳ್ಕೊಡಕ್ಕ, ನನಗೆ ಗೊತ್ತಾಗ್ಬೇಕು. ಗೊತ್ತಿಲ್ಲ ಅಂತ ಹೇಳ್ತೀನಿಲ್ಲ ಒಂದ್ಸತ. ಹೇಳ್ಕೊಡಕ್ಕ ಸ್ವಲ್ಪ. ನನಗೆ ಗೊತ್ತಿಲ್ಲ ಅನ್ನತೀನಿ ಇಲ್ಲಿ ನಿನಗೆ. ಸ್ವಲ್ಪ ದೂರ ಸರಿ. ಅಕ್ಕ, ಹಿಂಗ್ಯಾಕೆ ಮಾಡತ್ತಿ ಅಕ್ಕ? ದಿನಾನು ನೀನೇ ಹೇಳ್ಕೊಡ್ತಿದ್ದಿಲ್ಲ, ಸ್ವಲ್ಪ ಹೇಳ್ಕೊಡಕ್ಕ, ಗೊತ್ತಾಗೋಲ್ತು ನನಗೆ. ಇದು ಗೊತ್ತಾಗತ್ತೈತಿ ನಿನಗೆ. ಇಲ್ಲಿ ಬಂದು ಕೇಳೋದು ನನ್ನ ಕಡೆ. ಒಬ್ಬೇಕಿ ಬಜ್ಜಿ ತಿನ್ನುವಾಗ ನಾನು ನೆನಪಾಗಿಲ್ಲ ನಿನಗೆ. ಐ ನಮ್ಮ ಅಕ್ಕ ನೋಡ್ ಅದಾಳ ತಡಿ, ಅಪ್ಪ ತರಲಿಲ್ಲ ಅಂದ್ರೆ ಏನಾತ, ನಾನು ಹೋಗಿ ಕೊಡ್ತೀನಿ ಆಕಿಗೆ ಅಂತ ಹೇಳಿ ತಿಂದು ಒಬ್ಬೇಕಿ ಬಂದಿ ಇಲ್ಲೇ. ಸ್ವಲ್ಪ ಹೇಳ್ಕೊಡಕ್ಕ, ನನಗೆ ಗೊತ್ತಾಗೋಲ್ತು ಸ್ವಲ್ಪ. ಹೇಳ್ಕೊಡೋದಿಲ್ಲ ನಾನು. ಮತ್ತು ಶಾಲೆಗೆ ಹೋಗಿ ಏನು ಮಾಡ್ತೀನಿ ನೀನು? ಅಲ್ಲಿ ಕಲಿಸ್ತಾರಿಲ್ಲ ಇದನ್ನ. ನೀನ ಮನೆಯಾಗಿರ್ತಿಲ್ಲ, ಸ್ವಲ್ಪ ಹೇಳ್ಕೊಡಕ್ಕ. ಸುಮ್ಮನೆ ನಾನು ಓದ್ಕೊಂತೇನೆ. ಒಂದು ವಾರದ ಚಟುವಟಿಕೆ ಆಗಿದೆ ಲಾಭ. ಹೆಂಗೆ ಕಚ್ಚಾಡಾಗತ್ತೇವ ನೋಡಿ ನಾಯಿಗಳು ಇವು. ಹಿಂಗೆ ಕಚ್ಚಾಡಿ ಇವು ಸಾಯ್ಬೇಕಿವು. ಸಂಗೀತ ಆತೇನ ನಿಮ್ದು ಓದ್ಕೊಳ್ಳೋದ? ಎದಕ್ಕವ? ಇನ್ನೂ ಆಯ್ತು ಒಂದು ಸ್ವಲ್ಪ ಬರ್ಕೊಳ್ಳೋದು. ಸಾಕು ನೀವು ಬರ್ಕೊಳ್ಳೋದು. ನೀವೇನು ಬರ್ಕೊಂಡು ಓದ್ಕೊಂಡು ನೀವೇನು ನೌಕರಿ ಮಾಡ್ಬೇಕು ಅನ್ನೋದು ಏನಿಲ್ಲ. ನಡೀರಿ, ಅಲ್ಲಿ ಮುಸ್ರಿ ಅದಾವ, ಮುಸ್ರು ತಿಕ್ರಿ. ನಾನು ಮಾಡಂತಂದು ಹೇಳಿದ್ರೆ ಒಬ್ಬಕ್ಕೆ ಎಷ್ಟಂತ ಕೆಲಸ ಮಾಡ್ಬೇಕು? ದಿನಕ್ಕೆ 3 ಹೊತ್ತು ತಿನ್ನೋದು ಅಷ್ಟೋ ಗೊತ್ತೈತಿ, ಕೆಲಸ ಮಾಡೋದು ಗೊತ್ತಿಲ್ಲನ? ನಾ ಹೇಳೋ ಮಟನು ಏನು ಮಾಡಂಗಿಲ್ಲ. ಒಬ್ಬಕ್ಕೆ ಅಂತೇಳಿ ನಾನು ಎಷ್ಟಂತ ಪೇಚಾಡ್ಬೇಕು? ಹಾಂ ಬಾ
ಆತ್ ತಗೋ ನಾ ಬೇಕಿ ಮುಸ್ರು ತಿಕ್ತೇನಿ ಈಕಿ ಕಸ ಹೊಡಿತಾಳೆ ಇನ್ನೊಂದ್ ಸ್ವಲ್ಪ ಐತಿ ಬರ್ಕೊಳ್ಳೋದು ಬರೋದಾದ್ಮೇಲೆ ಕೆಲಸ ಮಾಡ್ಸೋಂತವ. ಲಗು ಲಗು ಮಾಡ್ರಿ. ಇಟ್ಟಿದ್ದೆ ನಿನ್ನ ಎಲ್ಲಿ ಓದ್ತದ ಏನು ಹುಡ್ಕಾಡ್ಕತ್ತೀನಿ ನೀನು? ಇದೇ ಇಟ್ಟಿದ್ದೆ ಬಿಡ್ರಿಪ್ಪ ನಾನು. ಏನು ಗೀತಾ ಸಂಗೀತ ಕೆಲಸ ಮಾಡಕತ್ತಾರಲ್ಲ ಅವ್ರು ಕೆಲಸ ಮಾಡೋದು ನಾನು ಒಮ್ಮೆ ನೋಡಿದ್ದಿಲ್ಲ ಹೋಗ. ಅದಕ್ಕಂತಾರನೆ ಮನ್ಯಾಗ ತಾಯಿ ಇರ್ಬೇಕಂತೇಳಿ. ನೀವು ಬಂದ ಮ್ಯಾಗೈತಲ್ಲ ಅವ್ರ ವಿದ್ಯಾಭ್ಯಾಸನ ಚಲೋ ಆಗತೈತಿ, ಆಮ್ಯಾಗ ಅವ್ರ ಮನೆ ಕೆಲಸನ ಮಾಡಕತ್ತಾರ ನೋಡಿ. ಹೆಣ್ಮಕ್ಳು ಅಂದಮೇಲೆ ಮತ್ತೆ ಎಲ್ಲ ಕೆಲಸನೂ ಮಾಡ್ಬೇಕ್ರಿ. ಬರೀ ವಿದ್ಯಾಭ್ಯಾಸ ಕಡೆ ಗಮನ ಕೊಟ್ಟನಂದ್ರೆ ಮನೆಗಿನ ಕೆಲಸ ಯಾರು ಕಲಿಸ್ಬೇಕ್ರಿ ಅವ್ರಿಗೆ? ಎಲ್ಲನೂ ಮಾಡ್ಬೇಕ್ರಿ.